ತೋರಿಸಿರಲಿಲ್ಲ, ಅವರು ಭಯ ಪಟ್ಕೊಂಡು ನಮ್ಗೆ ಹೇಳಿರಲಿಲ್ಲ. ಇಲ್ಲ ಸರ್, ಎಲ್ಲೆಡ್ಗೆ ಹಾಕೊಂತಾರೆ ಅಂದ್ರೆ ರೆಗ್ಯುಲರ್ ಇಲ್ಲ. ಗಾಯ ಆಗಿತ್ತು ಸರ್ ಅವ್ರಿಗೆ, ಗಾಯ ಆಗಿದ್ದು ಅದು ನಾವು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಗ ಗಂಟಿದ್ದಿದ್ದು ಅದು ಒಡ್ಕೊಂಡಿದೆ. ನಮ್ಮ ತಾಯಿ ಆಗಬೇಕು, ಅಮೀನಾ ಬಿ ಪೇಷಂಟ್ ನೇಮು, ವಯಸ್ಸು 65 ಸರ್. ಅವ್ರಿಗೆ ಒಂದು ಗೆಡ್ಡೆ ಆಗಿತ್ತು ಎದೆಲಿ, ರೈಟ್ ಸೈಡಲ್ಲಿ ಆಗಿತ್ತು. ಅದರಿಂದ ಅದು ನಾವು ತೋರಿಸಿರಲಿಲ್ಲ, ಅವರು ಭಯ ಪಟ್ಕೊಂಡು ನಮ್ಗೆ ಹೇಳಿರಲಿಲ್ಲ. ಅದರಿಂದ ಇವಾಗ ಹಾಸ್ಪಿಟ್ಲಿಗೆ ಈಗ ಒಂದು ತಿಂಗಳಿಂದ ಹೋದ್ವಿ. ತಿಂಗಳಿಂದ ಹೋದಾಗ ಅವರು ಮಾಮೂಲಿ ನಾರ್ಮಲಾಗಿ ಒಂದು 2 ವಾರ ಮೆಡಿಸಿನ್ ಮಾಡಿದ್ರು. ಅದರಿಂದ ಮತ್ತೆ ಇದು ಯಾಕೋ ಡೌಟ್ ಆಗ್ತಾ ಇದೆ, ಕ್ಯಾನ್ಸರ್ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಬಯಾಪ್ಸಿ ಮಾಡಿದ್ವಿ. ಅದಾದಾಗ ಈಗ ಮೊನ್ನೆ ರಿಪೋರ್ಟಲ್ಲಿ ಕ್ಯಾನ್ಸರ್ ಅಂತ ಬಂತು. 3rd ಸ್ಟೇಜಲ್ಲಿ ಇದೆ ಈಗ ಅದಕ್ಕೆ ಇದು ಫೇಸ್ಬುಕ್ಕಲ್ಲಿ ನೋಡಿದ್ವಿ ನಾವು ವೀಡಿಯೋಸು. ಅದರಿಂದ ನೋಡೋಣ ಒಳ್ಳೇದಾಗ್ಬೋದೇನೋ ಅನ್ನೋ ರೀತಿಯಲ್ಲಿ ಬಂದಿದ್ದೀನಿ ಇಲ್ಲಿಗೆ. ಗಾಯ ಆಗಿತ್ತು ಸರ್ ಅವ್ರಿಗೆ, ಗಾಯ ಆಗಿದ್ದು ಅದು ನಾವು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಗಾಯ ಬಿಟ್ಟು ಏನಿಲ್ಲ ಸರ್, ಏನಿಲ್ಲ, ಆರಾಮಾಗಿದ್ರು ಅವರು. ಆಗ ಗಂಟಿದ್ದಿದ್ದು ಅದು ಒಡ್ಕೊಂಡಿದೆ. ಅದು ಒಡೆದಿರೋದ್ರಿಂದ ಇವಾಗ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ನಮ್ಗೆ. ಇಲ್ಲ ಸರ್, ಎಲ್ಲೆಡ್ಗೆ ಹಾಕೊಂತಾರೆ ಅಂದ್ರೆ ರೆಗ್ಯುಲರ್ ಇಲ್ಲ. ಯಾವಾಗಲೂ ಒಂದ್ಸರಿ, ಒಂದು ವಾರದಲ್ಲಿ 1-2 ಸರಿ 3 ಸರಿನ ಹಾಕೊಂತಾರೆ ಅಷ್ಟೇ. ಈಗ ಬಿಟ್ಬಿಟ್ಟಿದ್ದಾರೆ, ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ. ಯಾರಿಗೂ ಇರಲಿಲ್ಲ ಸರ್, ಇದೇ ಫಸ್ಟ್ ಟೈಮ್. ಹೇಳಿದ್ರು ಸರ್ ನಮಗೆ, ಇದನ್ನು ಆಪ್ರೇಷನ್ ಮಾಡ್ಕೊಳ್ಳಿ, ನಿಮ್ಗೆ ಆಗುತ್ತೆ, 3rd ಸ್ಟೇಜಲ್ಲಿ ಇದ್ದೀರಾ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ತಾಯಿಯವರು ಭಯ ಬೀಳ್ತಾ ಇದ್ದಾರೆ, ಆಪ್ರೇಷನ್ ಬೇಡ, ನಾನು ಮಾಡಿಸ್ಕೊಳ್ಳೋದಿಲ್ಲ ಅಂತ. ಅದಕ್ಕೆ ಇದನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡಿಕೊಂಡು ಇಲ್ಲೇನು ಆಪ್ರೇಷನ್ ಅಂಥದ್ದು ಇರಲ್ಲ, ಬರೀ ಟ್ಯಾಬ್ಲೆಟ್ಸ್ ಮಾತ್ರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಅದಕ್ಕೆ ಬಂದಿದ್ದೀನಿ. ನನ್ನ ಕಡೆಯಿಂದ ಅಂದರೆ ಒಳ್ಳೇದಾಗಲಿ ಸರ್, ಎಲ್ರಿಗೂ ಒಳ್ಳೇದಾಗಲಿ. ಈ ರೋಗ ಇದಕ್ಕೆ ತಕ್ಕನಾಗಿ ಮೆಡಿಸಿನ್ ನೀವು ಕೊಡ್ತಾ ಇದ್ದೀರಾ, ಭಾಳ ಒಳ್ಳೆಯದು, ನನಗೆ ಖುಷಿ.